ಶಿವಮೊಗ್ಗದಲ್ಲಿ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಗ್ಯಾಸ್ ಪೂರೈಕೆ ಆಗದಿದ್ದರೆ ಹೋಟೆಲ್ ಬಂದ್ ಮಾಡ್ತೇವೆ. ಎಲೆಕ್ಟ್ರಿಕ್ ಒಲೆ ಬಳಸಿ ಎಲ್ಲ ಅಡುಗೆ ಮಾಡಲು ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರ ಕೂಡಲೇ ಗ್ಯಾಸ್ಗೆ ಸೂಕ್ತ ದರ ನಿಗದಿ ಮಾಡಲಿ. ಶಿವಮೊಗ್ಗ ಹೋಟೆಲ್ ಮಾಲೀಕರ ಸಂಘದ ಕಾರ್ಯದರ್ಶಿ ಗೋಪಿನಾಥ್ ಒತ್ತಾಯ ಮಾಡಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಈಗಾಗಲೇ 12ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಈ ನಡುವೆ ದೇಶದಲ್ಲಿ ತೈಲಾತಂಕ ಶುರುವಾಗಿದೆ. ಒಂದು ಕಡೆ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ನಮ್ಮಲ್ಲಿ ಸ್ಟಾಕ್ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ರು ಕೂಡ ಕೆಳಮಟ್ಟದಲ್ಲಿ ಆ ಒಂದು ಸಮಸ್ಯೆ ಈಗಾಗಲೇ ತಲೆದೋರ್ತಾ ಇರುವಂಥದ್ದು. ಮುಖ್ಯವಾಗಿ ಡೀಲರ್ಸ್ ಮತ್ತು ಏನು ಪೂರೈಕೆದಾರರಿದ್ದಾರೆ ಅವರು ಹೋಟೆಲ್ಗಳಿರ್ಬೋದು ಅಥವಾ ಬೇರೆ ಬೇರೆ ಏನು ಮನೆಗೆ ಗೃಹ ಬಳಕೆ ಸಿಲಿಂಡರ್ಗಳಿದೆ ಅಥವಾ LPG ಇದೆ, ಏನು ಪೆಟ್ರೋಲ್ ಡೀಸೆಲ್ ಇದೆ, ಇದಕ್ಕೆ ಸಂಬಂಧಪಟ್ಟಾಗಿ ದರವನ್ನು ಏರಿಕೆ ಮಾಡೋ ಕೆಲಸವನ್ನು ಈಗಾಗಲೇ ಮಾಡಿರುವಂಥದ್ದು. ನಮ್ಮ ಜೊತೆ ಈಗ ಶಿವಮೊಗ್ಗ ಹೋಟೆಲ್ ಮಾಲೀಕರ ಸಂಘದ ಕಾರ್ಯದರ್ಶಿಯಾದಂಥ ಗೋಪಿನಾಥ್ ಅವರಿದ್ದಾರೆ. ನೇರವಾಗಿ ಅವರನ್ನೇ ಮಾತಾಡಿಸ್ತೀನಿ. ಸರ್, ಯುದ್ಧ ಈಗಾಗಲೇ ನಿರಂತರವಾಗಿ ನಡೀತಾ ಇದೆ. ಇನ್ನೊಂದು ಕಡೆ ಬೆಲೆ ಏರಿಕೆ ಅಂದರೆ ಈಗ ಅಡುಗೆ ನಿಲ್ಲದ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಏನು ಹೇಳ್ತೀರಿ ಸರ್? ಇರಾನ್ ಮತ್ತು ಇಸ್ರೇಲ್ ಯುದ್ಧ ಕೇವಲ ಕೆಲವು ರಾಷ್ಟ್ರಗಳದ್ದೇ ಆಗಿದ್ದರೂ ಕೂಡ ಅದರ ಎಫೆಕ್ಟು ಇಂಡಿಯಾದಿಂದ ಕನ್ನಡದಿಂದ ಶಿವಮೊಗ್ಗದಂಥ ಊರಲ್ಲೂ ಆಗ್ತಾಯಿದೆ. ಬಹುಶಃ ಹೆಚ್ಚಿನ ಎಫೆಕ್ಟ್ ಆಗ್ತಿರೋದು ಗ್ಯಾಸ್ ಮತ್ತು ಪೆಟ್ರೋಲು. ಗ್ಯಾಸ್ ದರ ಈಗಾಗಲೇ ನಮಗೆ 50ರಿಂದ 100 ರೂಪಾಯಿ ತನಕ ಹೆಚ್ಚಳ ಮಾಡಿದ್ದಾರೆ. ಇದಕ್ಕೆ ಕಾರಣ ಕೇಂದ್ರ ಸರ್ಕಾರ ಸ್ಟಾಕ್ ಇದೆ ಅಂತ ಹೇಳ್ತಾ ಇದ್ರು ಕೂಡ ಪೂರೈಕೆ ಆಗ್ತಾಯಿಲ್ಲ ಅನ್ನೋದು ನಮ್ಮ ಭಾವನೆ. ಯಾಕಂತ ಹೇಳಿದ್ರೆ ಇಲ್ಲ, ಡೀಲರ್ಸ್ ಇದನ್ನು ಅವರ ಪ್ರಾಫಿಟ್ಗೋಸ್ಕರ ಹೆಚ್ಚಳ ಮಾಡಿರೋಂಗೆ ಕಾಣುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಈ ಗ್ಯಾಸ್ ದರವನ್ನು ನಿಗದಿ ಮಾಡಿ ಪ್ರಕಟಣೆ ಮಾಡಬೇಕು ಮತ್ತು ಇದಕ್ಕಿಂತ ಹೆಚ್ಚನ್ನು ಕೊಡಬಾರ್ದು ಅಂತಲೂ ಕೂಡ ನಮಗೆ ಒಂದು ಸುತ್ತೋಲೆ ಕಳಿಸಿದ್ರೆ ಬಹುಶಃ ಒಂದು ಫೇರ್ ಡೀಲ್ ಆಗುತ್ತೆ ಅಂತ ನನ್ನ ಭಾವನೆ. ಸರ್, ಮುಖ್ಯವಾಗಿ ಯಾವಾಗಿಂದ ಈ ರೇಟನ್ನು ಜಾಸ್ತಿ ಮಾಡಿದೆ ಡೀಲರ್ಸ್? ನಿಮಗೆ ಮೊದಲೆಷ್ಟು ಕೊಡ್ತಾಯಿದ್ರು, ಈಗ ಎಷ್ಟು ಕೊಡ್ತಾ ಇದ್ದಾರೆ ಅಂತ? ಈಗ 3-4 ದಿವಸದಿಂದ ಹೆಚ್ಚಳ ಆಗಿರೋದು. ಅದಕ್ಕಿಂತ ಮುಂಚೆ 700 ರೂಪಾಯಿ ಇದ್ದಿದ್ದು ಈಗ 800 ರೂಪಾಯಿ ತನಕ ಮಾಡ್ತಾಯಿದ್ದಾರೆ. ಇದು 100 ರೂಪೀಸು ನಮಗೆ ಬಹಳ ಹೊರೆನೇ ಆಗುತ್ತೆ. ಯಾಕಂದರೆ 3-4 ಸಿಲಿಂಡರ್ 300-400 ರೂಪಾಯಿ ಪರ್ ಡೇ ಎಕ್ಸ್ಟ್ರಾ ಖರ್ಚು ಅಂತ ಹೇಳಿದಾಗ ಅದು ಒಂದು ಹೊರೆನೇ ಆಗುತ್ತೆ. ಆದರೆ ಅದನ್ನು ನಾವು ಗ್ರಾಹಕರ ಮೇಲೆ ಈಗ ತಕ್ಷಣಕ್ಕೆ ಹೊರೆಯನ್ನು ಹಾಕೋಕ್ಕೂ ಆಗೋದಿಲ್ಲ. ಹಾಗಾಗಿ ಇದು ನಾವೇ ಭರಿಸಬೇಕಾಗಂಥ ಸಂದರ್ಭ. ಸರ್, ಈಗ ಮುಖ್ಯವಾಗಿ ಮುಂದಿನ ದಿನಗಳು ಯುದ್ಧ ಕೂಡ ಇನ್ನೂ ಕಂಟಿನ್ಯೂ ಆಗಿದೆ. ಡೀಲರ್ಸಿಗೆ ಏನು ಹೇಳ್ತಾ ಇದ್ದಾರೆ ಸರ್? ಇನ್ನೂ ಜಾಸ್ತಿ ಮಾಡ್ತೀವಿ ಅಂತಾರೋ, ಸಪ್ಲೈ ಅಥವಾ ತಡವಾಗಿ ಕೊಡ್ತಾ ಇದ್ದಾರೆ, ಏನು ಮಾಡ್ತಿದ್ದಾರೆ ಅಂತ? ಅಲ್ಲ, ಈಗ ಅವರು ತಡವಾಗಿ ಗ್ಯಾಸನ್ನು ಕೊಡೋದನ್ನು ಸರಿಯಾಗಿ ಕೊಡ್ತಾರೆ ಮತ್ತು ತಡವಾಗೂ ಆಗುತ್ತೆ. ಬಟ್ ಯುದ್ಧ ಇನ್ನಷ್ಟು ದಿವಸ ಜಾಸ್ತಿ ಹೋದರೆ ಬಹುಶಃ ಆವಾಗ ಗ್ಯಾಸ್ ಸಪ್ಲೈನೇ ನಿಂತರೆ ಹೋಟೆಲ್ ಉದ್ಯಮ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ಬೆಂಗಳೂರಂಥ ಊರಲ್ಲಿ ಅವರಾಗಲೇ ನಾವು ಕ್ಲೋಸ್ ಮಾಡೋ ದಿಕ್ಕಿನಲ್ಲಿ ಸಾಗ್ತಾಯಿದ್ದೀವಿ ಅಂತ ಹೇಳಿದ್ರೆ ಬಹುಶಃ ಇನ್ನೊಂದು 2 ದಿವಸದಲ್ಲಿ ಗ್ಯಾಸ್ ಸಪ್ಲೈ ಕರೆಕ್ಟಾಗಿ ಆಗಿದ್ರೆ ಅಲ್ಲಿ ಕ್ಲೋಸ್ ಮಾಡ್ತಾರೆ. ಅಲ್ಲಿ ಡಿಮ್ಯಾಂಡು ಹೋಟೆಲ್ಸು ಜಾಸ್ತಿ ಇರೋದು ಅಲ್ಲಾಗ್ಬೋದು. ಶಿವಮೊಗ್ಗದಲ್ಲಿ ಕೂಡ ಆ ಗ್ಯಾಸ್ ಸಪ್ಲೈ ನಿಂತರೆ ಹೋಟೆಲ್ ಕ್ಲೋಸ್ ಮಾಡೋ ಸಂದರ್ಭ ಬರ್ಬೋದು. ಮುಖ್ಯವಾಗಿ ಇದು ಶಿವಮೊಗ್ಗದ ಹೋಟೆಲ್ ಮಾಲೀಕರ ಸಂಘದ ಕಾರ್ಯದರ್ಶಿಯವರ ಮಾತು. ಅಂದರೆ ಒಂದು ಕಡೆ ಶಿವಮೊಗ್ಗದಲ್ಲಿ ಪ್ರಸ್ತುತ 100 ರೂಪಾಯಿ ದರ ಏರಿಕೆ ಆಗಿದೆ. ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದರೆ ನಮಗೂ ಕೂಡ ಬರ್ಡನ್ ಆಗುತ್ತೆ. ಆ ನಿಟ್ಟಿನಲ್ಲಿ ಡೀಲರ್ಸ್ಗಳಿಗೆ ಕೇಂದ್ರ ಸರ್ಕಾರದ ಒಂದು ಸುತ್ತೋಲೆಯನ್ನು ಹೊರಡಿಸಿ ಸ್ಪಷ್ಟವಾದ ನಿರ್ಧಾರವನ್ನು ಕೈಗೊಳ್ಳಬೇಕನ್ನೋ ಒತ್ತಾಯವನ್ನು ಕೂಡ ಅವರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.